ನೋಡಿ ಕ್ವಶನ್ನು, ಇನ್ 324 throws of a 6-faced die, an odd number turned up 181 times. Is it reasonable to think that the die is unbiased one at 5% level of ಸಿಗುತ್ತೆ? ತುಂಬ ಈಸಿ ಇದೆ ಪ್ರಾಬ್ಲಮ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ನೋಡಿ, ಇಲ್ಲಿ ಎನ್ ಕೊಟ್ಟವ್ರೆ. ಎನ್ ಎಷ್ಟು? 324 ಬರೆದ್ಬಿಡೋಣ. ಗಿವನ್ನು ಎನ್ ಈಸ್ ಈಕ್ವಲ್ ಟು 324. ಇದು ನೋಡಿ, ಇದು ಲಾರ್ಜ್ ಸ್ಯಾಂಪಲ್, ಯಾಕಂದರೆ ಎನ್ನು 30ಗಿಂತ ಜಾಸ್ತಿ ಇದೆ. ಮತ್ತು ಅವ್ರೇನು ಹೇಳಿದ್ದಾರೆ, ಆ್ಯನ್ ಆಡ್ ನಂಬರ್ ಟರ್ನ್ ಅಪ್ 181 ಟೈಮ್ಸ್. ಅಂದರೆ ಅಬ್ಸರ್ವ್ ಬಂದು ಎಷ್ಟು? ಅಬ್ಸರ್ವ್ ನಂಬರ್ ಆಫ್ ಸಕ್ಸಸ್ ಅಂದ್ಕೊಳ್ಳಿ. ಇದನ್ನ ಇಲ್ಲಿ ಸಕ್ಸಸ್ ಅಂದರೆ ಈಗ ನೋಡಿ, ಡೈ ಥ್ರೋ ಮಾಡಿದಾಗ ಆಡ್ ನಂಬರ್ ಬರೋದೇ ಸಕ್ಸಸ್. ಇಲ್ಲಿ ಗೊತ್ತಾಗ್ತಿದೆಯಲ್ವಾ? ವೆನ್ ಎ ಡೈ ಥ್ರೋ ಈಗ ಡೈಲಿ ನಂಬರ್ಸ್ ಏನಿರುತ್ತೆ ಹೇಳಿ? 6 ಫೇಸ್ ಅಂದರೆ ಈಗ ಡೈ ಇರುತ್ತೆ ಅಂದ್ಕೊಳ್ಳಿ. ಯಾವ ಥರ? ಸುಮ್ಮನೆ ರಫಾಗಿ ಬರೀತೀನಿ. ಈ ಥರ ಡೈ ಇರುತ್ತೆ. ಇಲ್ಲಿ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, 5 ಮೇಲ್ಗಡೆ ಒಂದು ಟಾಪ್. ಅಂದರೆ ಇಲ್ಲಿ ಟೋಟಲ್ 6 ಫೇಸ್ ಇರುತ್ತೆ. 6 ಫೇಸಲ್ಲಿ ಒಂದೊಂದು ನಂಬರ್ ಇರುತ್ತೆ. 1 2 3 4 5 6. ಅಂದರೆ ಈಗ ಸ್ಯಾಂಪಲ್ ಸ್ಪೇಸ್ ಬರ್ತಾರೆ 1 2 3 4 5 6. ಇಲ್ಲಿ ಆಡ್ ನಂಬರ್ ಯಾವ್ದು? 1 3 ಮತ್ತು 5. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸಕ್ಸಸ್ ಬಂದು ಆಡ್ ನಂಬರ್ ಬರೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಡೈನ 324 ಥ್ರೋ ಮಾಡಿದ್ದಾರೆ. ಅಲ್ಲಿ ಆಡ್ ನಂಬರ್ ಎಷ್ಟು ಸತಿ ಬಂದಿದೆ? 181 ಟೈಮ್ಸ್. ಅಂದರೆ ಇದರಲ್ಲಿ 1 ಬಂದರೂ ಆಡ್ ನಂಬರ್ ಥರ, 3 ಬಂದರು. ಇದು ಟೋಟಲ್ಲು 1 ಆರ್ 3 ಆರ್ 5 ಯಾವುದಾದ್ರೂ ಬಂದಿರೋದು ಎಷ್ಟು ಟೈಮ್? 181 ಟೈಮ್ಸ್ ಔಟ್ ಆಫ್ 324 ಟೈಮ್ಸ್ ಅಂತ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಎನ್ ಬರ್ಕೊಳ್ಳಿ 324. ಎಕ್ಸ್ ಅಂದರೆ ಇದು ಅಬ್ಸರ್ವ್ ನಂಬರ್ ಆಫ್ ಸಕ್ಸಸ್ ಅಂದ್ಕೊಳ್ಳಿ. 181 ಟೈಮ್ಸ್. ಈಸ್ ಇಟ್ ರೀಸನಬಲ್ ಟು ಥಿಂಕ್ ದಟ್ ಡೈ ಈಸ್ ಅನ್ಬಯಾಸ್ಡ್ ಒನ್? ಈಗ ನಾವು ಡೈ ಅನ್ಬಯಾಸ್ಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಹೈಪಾಥಿಸಸ್ ಅಂದ್ಕೊಳ್ಳಿ. ಇದನ್ನ ನಾವು ಅಸ್ಯೂಮ್ ಮಾಡ್ಕೋಬೇಕು. ಅದನ್ನ ಚೆಕ್ ಮಾಡಿ ನೋಡಿ, ಅಸಂಪ್ಷನ್ ಮಾಡಿ ಅದನ್ನ ಏನು ಮಾಡಬೇಕು? ಚೆಕ್ ಮಾಡಬೇಕು. ಅದು ಟ್ರೂನಾ ಫಾಲ್ಸಾ ಅಂದರೆ ಟೆಸ್ಟ್ ದ ಹೈಪಾಥಿಸಸ್ ಅಂದ್ಕೊಳ್ಳಿ. ದ ಡೈ ಈಸ್ ಅನ್ಬಯಾಸ್ಡ್. ಇಲ್ಲಿ ರೀಸನೇಬಲ್ ಟು ಥಿಂಕು ಯಾವುದ್ರ ಬದಲು ಕೊಟ್ಟಿದ್ದಾರೆ ಅವರು? ಹೈಪಾಥಿಸಸ್ ಬದಲು ಕೊಟ್ಟಿದ್ದಾರೆ. ದ ಡೈ ಈಸ್ ಅನ್ಬಯಾಸ್ಡ್ ಒನ್ ಅಟ್ 5% ಲೆವೆಲ್ ಆಫ್. ಇಲ್ಲಿ 5% ಲೆವೆಲ್ ಅಂದರೆ ಅದು ಸ್ಟ್ಯಾಂಡರ್ಡ್ 5%ಗೆ ವ್ಯಾಲ್ಯೂಸ್ ಇರುತ್ತೆ 2 ಟೆಲ್ ಟೆಸ್ಟಲ್ಲಿ. ನಾನು ಹೇಳಿದ್ದೀನಿ, ಯಾವಾಗಲೂ ಅನ್ಬಯಾಸ್ಡ್ ಇದ್ದರೆ 2 ಟೆಲ್ ಟೆಸ್ಟ್ ಮಾಡಬೇಕು. 5% ಲೆವೆಲ್ಗೆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಿ. ಜ್ಞಾಪಕ ಇಟ್ಕೊಳ್ಳಿ, ಲಾರ್ಜ್ ಸ್ಯಾಂಪಲ್ ಇದ್ದು. ಅರ್ಥ ಆಗ್ತಿದೆಯಲ್ವಾ? ನಮಗೆ ಪಿ ಗೊತ್ತಿದ್ರೆ, ಅಂದರೆ ಪ್ರಾಬಬಿಲಿಟಿ ಗೊತ್ತಿದ್ರೆ, ಅಥವಾ ಪ್ರಾಬಬಿಲಿಟಿ ಈಸ್ ನಥಿಂಗ್ ಬಟ್ ಇಲ್ಲಿ ಪಾಪ್ಯುಲೇಷನ್ ಮೀನು ಮತ್ತು ಎನ್ನು ಲಾರ್ಜ್ ಸ್ಯಾಂಪಲ್ ಇದ್ದರೆ ಝೆಡ್ ಟೆಸ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟು ಆ ಝೆಡ್ ಟೆಸ್ಟ್ ಅಂದರೆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಝೆಡ್ ವ್ಯಾಲ್ಯೂನ 5% ಲೆವೆಲ್ ಅಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ಕಂಪೇರ್ ಮಾಡಬೇಕು. 5%ಗೆ 1.96 ಜ್ಞಾಪಕ ಇಟ್ಕೊಳ್ಳಿ. 1.92 ಜ್ಞಾಪಕ ಇಟ್ಕೊಳ್ಳಿ. 2ಗೆ ತುಂಬ ಕಡಿಮೆ ಇರೋದು ಯಾವುದು? 1.96. ಅದು 5%ಗೆ ಬರುತ್ತೆ. 1%ಗೆ 2.58 ಬರುತ್ತೆ. ಹೆಂಗಾದರೂ ಜ್ಞಾಪಕ ಇಟ್ಕೊಳ್ಳಿ. 5%ಗೆ 1.96 ಸ್ಟ್ಯಾಂಡರ್ಡ್ ನಂಬರು. ಇದು 1%ಗೆ 2.58. ಈಗ ನೋಡಿ, ಏನಿದೆ? 324, ಎಕ್ಸ್ 181 ಟೈಮ್ಸ್. ಈಗೇನು ಮಾಡಬೇಕು? ಲೆಟ್ ಅಸ್ ಅಸ್ಯೂಮ್ ದಟ್, ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ ಅಸ್ ಅಸ್ಯೂಮ್ ದಟ್ ದ ಡೈ ಈಸ್ ಅನ್ಬಯಾಸ್ಡ್. ಇಲ್ಲಿ ಪಿನ ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. ಪಿ ಅಂದರೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಅಥವಾ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್ when a die is thrown. ಇದು ಬಂದೇನು? 3/6. ನೋಡಿ, ಆಡ್ ನಂಬರ್ ಇರೋದು 3 ಔಟ್ ಆಫ್ ಟೋಟಲ್ ಇರೋದು 6. 3/6 ಇಸ್ 1/2. ನೋಡಿ, ಪಿ ಫೈಂಡ್ ಮಾಡಿದ್ಮೇಲೆ ಕ್ಯೂನ ಫೈಂಡ್ ಮಾಡಬೇಕು. ಕ್ಯೂ ಅಂದರೆ 1 - p ಈಸ್ ಈಕ್ವಲ್ ಟು 1 - 1/2 1/2ನೇ ಆಗುತ್ತೆ. ನೆಕ್ಸ್ಟು ಎಕ್ಸ್ಪೆಕ್ಟೆಡ್. ಈಗ ನೋಡಿ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ನ ಫೈಂಡ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್
ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ಗೆ ಫಾರ್ಮುಲಾ ಬಂದು ಎನ್ ಇಂಟು ಪಿ, ಕೋಲನ್ ಹಾಕ್ಕೊಳ್ಳಿ. ಎನ್ ಪಿ ಅಂದರೆ ಎನ್ ಪಿ ಇಸ್ ಈಕ್ವಲ್ ಟು ಎನ್ ಎಷ್ಟು 324 ಇಂಟು ಪಿ ಅಂದರೆ 1/2. ಇದನ್ನ ಕ್ಯಾಲ್ಸಿಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. 324 ಇಂಟು 1/2 ಹೊಡೆದ್ರೆ ಏನು ಬರುತ್ತೆ ಆನ್ಸರು 162. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ ಎಷ್ಟು 162. ಸಾರಿ, ಹೆಡ್ಸ್ ಅಲ್ಲ, ಇದು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಇದು ಸಾರಿ. ಇಲ್ಲಿ ಬಂದು ಸಕ್ಸಸ್ ಏನು, ಆಡ್ ನಂಬರ್ ಬರೋದು ಡೈ ಥ್ರೋ ಮಾಡಿದಾಗ. ಎನ್ ಇಂಟು ಪಿ ಎಷ್ಟು 324 ಇಂಟು 1/2 ಎಷ್ಟು ಬರಬೇಕು 162 ಅಲ್ವಾ? ಈಗ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಕೊಟ್ಟಿದ್ದಾರೆ ಎಷ್ಟು, ಎಕ್ಸ್ ವ್ಯಾಲ್ಯೂ. ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ಸಸ್ ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಅಂದರೆ ಎಷ್ಟು 181. ಈಗ ನೋಡಿ ಈ ಡಿಫ್ರೆನ್ಸು, ಇಲ್ಲೇನಿದೆ ಡಿಫ್ರೆನ್ಸು ಅರ್ಥ ಆಗ್ತಿದೆಯಲ್ವಾ? ಅದು ಅಂದರೆ ರೀಸನೇಬಲ್ಲ ಇದು ಅಥವಾ ತುಂಬ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಝೆಡ್ ಟೆಸ್ಟ್ ಯೂಸ್ ಮಾಡ್ತೀವಿ. ಇಲ್ಲಿ ಝೆಡ್ಡು ಜ್ಞಾಪಕ ಇಟ್ಕೊಳ್ಳಿ, ಝೆಡ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಪಿ ಕ್ಯೂ, ಅಥವಾ ಎನ್ ಪಿ ಮೈನಸ್ ಎಕ್ಸು ಯೂಸ್ ಮಾಡೋದು ನಡೆಯುತ್ತೆ. ಝೆಡ್ ಈಸ್ ಈಕ್ವಲ್ ಟು ಎನ್ ಫಾರ್ಮುಲಾ ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಆಮೇಲೆ ಎಕ್ಸ್ ಮೈನಸ್ ಎನ್ ಪಿ ಅಂದರೆ ಎಕ್ಸ್ ಅಂದರೆ ಏನು 181 ಮೈನಸ್ ಎನ್ ಪಿ ಎಷ್ಟು 162 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ ಅಂದರೆ ರೂಟ್ ಆಫ್ 324 ಇಂಟು 1/2 ಇಂಟು 1/2. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ಮಾಡೋದು ಝೆಡ್ ಇಲ್ಲಿ ನೋಡಿ, ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಈ ಥರ ಡಿವೈಡ್ ಮಾಡ್ಕೊಳ್ಳಿ. 181 ಮೈನಸ್ 162 ರೂಟ್ ಆಫ್ 324 ಇಂಟು 1/2 ಇಂಟು 1/2. ಆನ್ಸರ್ ಏನು ಬಂತು 2.1111. ಅಂದರೆ 2 ಡೆಸಿಮಲ್ ತೊಗೊಳ್ಳಿ ಸಾಕು, 2.11. ಈಗ ನೋಡಿ ಈ 2.11 ಯಾವುದಕ್ಕೆ 5% ಲೆವೆಲ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 1.96ಗೆ ಕಂಪೇರ್ ಮಾಡಬೇಕು. ಇಲ್ಲೇನು ಮಾಡಿ, ಇಲ್ಲೇ ಬರೀತೀನಿ. ಸಿನ್ಸ್ ಇದೆಲ್ಲ ರಫ್ ವರ್ಕು ಬರೆಯೋಕ್ಕೆ ಹೋಗಬೇಡಿ. ಸಿನ್ಸ್ ಝೆಡ್ ಇದೆಯಲ್ಲ, ಝೆಡ್ ಏನು 2.11 ಈಸ್ ಇದು, ಈ ವ್ಯಾಲ್ಯೂ ಏನಿದೆ 1.96ಗಿಂತ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ವಾ? ನಾವು ಇದು ನೋಡಿ, ಈ ಝೆಡ್ ವ್ಯಾಲ್ಯೂ ಏನಾದರೂ 1.96ಗಿಂತ ಜಾಸ್ತಿ ಇದ್ದರೆ ರಿಜೆಕ್ಟೆಡ್, ಈ ನಂಬರ್ಗಿಂತ ಇದು ಜಾಸ್ತಿ ಇದ್ದರೆ, ಈ ನಂಬರ್ ಇದಕ್ಕಿಂತ ಜಾಸ್ತಿ ಇದ್ದರೆ ರಿಜೆಕ್ಟೆಡ್, ಈ ನಂಬರ್ ಇದಕ್ಕಿಂತ ಕಡಿಮೆ ಇದ್ದರೆ ಅಕ್ಸೆಪ್ಟೆಡ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ದ ಹೈಪಾಥಿಸಸ್ ಈಸ್ ರಿಜೆಕ್ಟೆಡ್ ಅಂತ ಬರೀಬೇಕು. ಏನಂತ ಬರೀತೀರಾ? ದ ಹೈಪಾಥಿಸಸ್ ಈಸ್ ರಿಜೆಕ್ಟೆಡ್ ಅಟ್ 5% ಲೆವೆಲ್ ಆಫ್ ಅದೇ 1% ಇದ್ದರೆ ಅಕ್ಸೆಪ್ಟ್ ಆಗಿಬಿಡ್ತೈತಿ ಇದು ಅಟ್, ಯಾಕಂದರೆ 1% ಅಲ್ಲಿ 2.58 ಅಲ್ವಾ, ಅದಕ್ಕೆ ಇಲ್ಲಿ ಕೊಟ್ಟಿರೋ ಕ್ವಶನ್ ಪ್ರಕಾರ ಇದು ರಿಜೆಕ್ಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಈಗ ಕನ್ಕ್ಲೂಷನ್ ಬರ್ಕೊಡೋಣ. Thus we conclude that the die is not unbiased. Die is not unbiased ಗೆ ರಿಜೆಕ್ಟೆಡ್ ಅಂದರೆ ನಾಟ್ ಅನ್ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರ್ಕೊಳ್ಳಿ. 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್.
ಇಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎನ್ನು 324 ಅಂದರೆ ಲಾರ್ಜ್ ಸ್ಯಾಂಪಲ್ಲು, ಪಿ ನಮಗೆ ಗೊತ್ತಿದೆ ಅಂದರೆ ಪ್ರಾಬಬಿಲಿಟಿ ಫೈಂಡ್ ಮಾಡ್ಕೋಬೋದು. ದಟ್ ಈಸ್ ಇಲ್ಲಿ ಪಾಪ್ಯುಲೇಷನ್ ಪ್ರಪೋರ್ಷನ್. ಎನ್ನು ಲಾರ್ಜ್ ಸ್ಯಾಂಪಲ್ಲು, ಪಾಪ್ಯುಲೇಷನ್ ಪ್ರೊಪೋರ್ಷನ್ ಪಿ ನೋನ್ ಇದ್ದರೆ ನಾವು ಯಾವುದನ್ನ ಯೂಸ್ ಮಾಡ್ಬೋದು? ಝೆಡ್ ಟೆಸ್ಟ್ನ ಯೂಸ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 2 ಟೆಲ್ ಟೆಸ್ಟ್ ಯಾಕೆಂದರೆ ಅನ್ಬಯಾಸ್ಡ್ ಯಾವಾಗಲೂ 2 ಟೆಲ್ ಟೆಸ್ಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 5%ಗೆ ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂಸ್ ಬಂದು ಮೇನ್ ನೆಪ್ಕಟ್ಕೋಗಿರೋದು 1.96 5.6ಗೆ 5%ಗೆ, 2.58 1%ಗೆ. ಈಗ ನೋಡಿ, ಫಸ್ಟ್ n ಈಸ್ ಈಕ್ವಲ್ ಟು 324. ಇಲ್ಲಿ ಎಕ್ಸ್ ಅಬ್ಸರ್ವ್ಡ್ ನಂಬರ್ನ ಎಕ್ಸ್ ಅಂತ ಅಂದ್ಕೊಳ್ಳೋಣ, 181. ನಾವು ಅಸ್ಯೂಮ್ ಮಾಡ್ಕೋಬೇಕು ಹೈಪಾಥಿಸಿಸ್ನ. ಲೆಟ್ ಅಸ್ ಅಸ್ಯೂಮ್ ದಟ್ ಡೈ ಈಸ್ ಅನ್ಬಯಾಸ್ಡ್. ಪಿ ಅಂದರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಆ್ಯನ್ ಆಡ್ ನಂಬರ್ ವೆನ್ ಎ ಡೈ ಈಸ್ ಥ್ರೋನ್ ಈಸ್ 3/6 ಈಸ್ ಈಕ್ವಲ್ ಟು 1/2. ಕ್ಯೂ ಅಂದರೆ 1 ಮೈನಸ್ ಪಿ, ದಟ್ ಈಸ್ 1 ಮೈನಸ್ 1/2. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಬಂದು n ಇಂಟು ಪಿ. ಎನ್ ಅಂದ್ರೇನು? 324. ಪಿ ಅಂದ್ರೇನು? 1/2 162. ಅಬ್ಸರ್ವ್ ನಂಬರ್ ಆಫ್ ಸಕ್ಸಸ್ ಬಂದು 181 ಟೈಮ್ಸ್. ಗೊತ್ತಾಗ್ತಿದೆಯಲ್ವಾ? ಝೆಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಎಕ್ಸ್ ಅಂದರೆ 181 ಮೈನಸ್ ಎನ್ ಪಿ ಅಂದರೆ 162 ಡಿವೈಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ ಅಂದರೆ 324 ಇಂಟು ಹಾಫ್. That is z is equal to 2.11. Since z is equal to 2.11 is greater than 1.96, the hypothesis is rejected at 1% level of significance ಅಂತ ಹೇಳ್ಬಿಡಿ. Thus we conclude that die is unbiased at 1% level of significance. Thank you. Please like. आवाज कर ले